ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇತ್ತೀಚೆಗೆ ಒಂದು ಹೊಸ ಐಟಮನ್ನು ಹೊಲಿದಿದ್ದೀನಿ. ಅದು ಕೂಡ ಅಷ್ಟೇ, ನಾವು ಸ್ಟಿಚಿಂಗ್ ಮಾಡಿ ಮಾಡಿ ಈ ರೀತಿಯಾದ ಬಟ್ಟೆಗಳೆಲ್ಲ ಉಳಿದಿರುತ್ತೆ ಅಲ್ವಾ. ಸೊ ಈ ಥರದ ಚಿಕ್ಕ ಚಿಕ್ಕ ಬಟ್ಟೆಗಳು ಇದೆಲ್ಲ ಏನಿತ್ತು ಸ್ಕ್ರ್ಯಾಪ್ಸ್ ಅಂತ ಏನು ಹೇಳ್ತೀವಿ ನಾವು, ಅದನ್ನೆಲ್ಲ ಬಳಸಿ ನಾನೊಂದು ಸುಂದರವಾದ ವಸ್ತುವನ್ನು ಮಾಡಿದ್ದೀನಿ. ಮತ್ತು ಕೆಲವೊಂದು ಬಟ್ಟೆಗಳು ಇದೆಲ್ಲ ಕಟ್ ಪೀಸ್ ಇಲ್ಲದೆ ಇರೋದನ್ನು ನಾನು ಇದನ್ನು ಬ್ಲೌಸ್ ಪೀಸಿನಿಂದ ನನಗೆ ಬೇಕಾಗಿರುವಷ್ಟನ್ನು ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಪೀಸಸ್ಸು ಇದೆ ನನ್ನ ಹತ್ರ. ಸೊ ಇದೆಲ್ಲವನ್ನು ಈ ರೀತಿಯಾದ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಬಳಸಿಬಿಟ್ಟು ನಾನೊಂದು ಲಾಂಗ್ ಟೇಬಲ್ ರನ್ನರನ್ನು ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಇದೆ, ಈ ರೀತಿಯಾಗಿ ಕಾಣಿಸ್ತಿದೆ ಅಲ್ಲ. ಸೊ ಈ ಥರ ಒಂದು ಟೇಬಲ್ ರನ್ನರನ್ನು ಮಾಡಿದ್ದೀನಿ. ನಂದು ಒಂದು ಹಳೆ ಟಿಪಾಯಿ ಅಂತ ಏನು ಹೇಳ್ತಾರೆ ಅದಿತ್ತು, ಬೋರ್ ಆಗಿತ್ತು. ಸೊ ಏನಾದ್ರು ಒಂದು ಹೊಸ ಲುಕ್ ಕೊಡೋಣ ಅಂತ ಅನಿಸಿದಾಗ ಇದನ್ನು ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಮತ್ತು ಇದರ ಬ್ಯಾಕ್ ಸೈಡ್ಗೆ ನಾನು ಒಂದು ಓಲ್ಡ್ ಟವಲನ್ನು ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ. ಸೊ ಇದು ಸಾಕಷ್ಟು ಒಂದು ಟವಲ್ ಸೈಜ್ ಅಂತ ಹೇಳ್ಬೋದು. ಒಂದು ಟವಲ್ ಏನು ಸೈಜ್ ಇರುತ್ತೆ ಅಷ್ಟು ದೊಡ್ಡ ಸೈಜ್ಗೆ ಈ ಒಂದು ಮ್ಯಾಟು ರೆಡಿ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಫಟಾಫಟಾಗಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕೆಲವು ಬಟ್ಟೆಯ ಪೀಸಸ್ಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಹಾಗೆ ರೆಡಿ ಇತ್ತು ನನ್ನ ಹತ್ರ, ಕೆಲವೊಂದು ನಾನು ಬ್ಲೌಸ್ ಪೀಸಿಂದ ಕಟ್ ಮಾಡಿಕೊಂಡೆ. ಹಾಗೆ ಇದರ ಅಗಲ ಏನಿದೆ ಇದು 2.5 ಇಂಚ್ ಇದೆ. ಅಗಲ ಮಾತ್ರ ಎಲ್ಲ ಪೀಸಸ್ಸಿಂದು ಸೇಮ್ ಇರಬೇಕು. ಉದ್ದ ಮಾತ್ರ ನಿಮಗೆ ಹೇಗೆ ಸಿಗುತ್ತೋ, ಯಾವ ರೀತಿ ಇದೆಯೋ ಬಟ್ಟೆ ಆ ರೀತಿಯಾಗಿ ಬಳಸ್ಕೊಳ್ತಾ ಹೋಗ್ಬೋದು. ಸೊ ನಾನು ಇಲ್ಲಿ ಹಾಗೆ ಮಾಡಿದ್ದೀನಿ. ಅಗಲ ಮಾತ್ರ 2.5 ಇಂಚು ತೊಗೊಂಡೆ. ಹಾಗೆ ಉಳಿದಂತೆ ಉದ್ದ ಸ್ವಲ್ಪ ರ್ಯಾಂಡಮ್ ಆಗಿ ಇದೆ. ಸೊ ಅದೇ ವಿಶೇಷ ಈ ಒಂದು ಟೇಬಲ್ ರನ್ನರ್ದು. ಇವಾಗ ಏನು ಮಾಡಬೇಕು ಅಂದರೆ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಕಾಂಟ್ರಾಸ್ಟ್ ಕಲರ್ಸನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿಯಾಗಿ ಜಾಯಿನ್ ಮಾಡ್ತಾ 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 ಒಂದು ಉದ್ದ ರಿಬ್ಬನ್ ಆಗಿ ನಾವು ರೆಡಿ ಮಾಡ್ಕೊಳ್ಬೇಕು ಮೊದಲಿಗೆನೆ. ಮತ್ತು ಏನಾಗುತ್ತೆ, ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಒಂದಷ್ಟು ಬಟ್ಟೆಗಳೆಲ್ಲ ಉಳ್ದಿರತ್ತಲ್ವ, ಹಾಗಾಗಿ ಅದನ್ನು ರಿಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಅದನ್ನು ಸುಂದರವಾದ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡಬಹುದು. ನಾನಿಲ್ಲಿ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಪೀಸಸನ್ನು ಜಾಯಿನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೀಗೆ ಎಲ್ಲ ಪೀಸಸನ್ನು ಜಾಯಿನ್ ಮಾಡಿ ಈ ರೀತಿಯಾದ ಒಂದು ಉದ್ದ ರಿಬ್ಬನ್ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಬಂದಿದೆ ಎಲ್ಲವೂ. ಸೊ ಇದರಲ್ಲಿ ಒಂದು ಒಳ್ಳೆ ಟೇಬಲ್ ರನ್ನರ್ ಮಾಡಬಹುದು. ನೆಕ್ಸ್ಟು ನಾನು ಟೇಬಲ್ ರನ್ನರ್ಗೆ ಒಂದು ಬ್ಯಾಕಪ್ ಅಂತ ಬ್ಯಾಕ್ ಕೊಡೋಕ್ಕೆ ಏನಾದರೂ ಬೇಕಲ್ವಾ ಬಟ್ಟೆ. ಸೊ ನಾನಿಲ್ಲಿ ಒಂದು ಹಳೆ ಟವಲ್ ಇತ್ತು ನಂದು, ಅದನ್ನೇ ಬೇಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಟೇಬಲ್ ರನ್ನರ್ ಆಗಿರೋದ್ರಿಂದ ಕೇವಲ ಟವಲ್ ಮಾತ್ರ ಬಳಸ್ತಾ ಇದ್ದೀನಿ. ತುಂಬ ಥಿಕ್ನೆಸ್ ಏನು ನನಗೆ ಬೇಕಾಗಿರಲಿಲ್ಲ, ಅದಕ್ಕೋಸ್ಕರ ಈಗ ಏನು ಮಾಡಬೇಕು ಅಂದರೆ ಟವಲಿನ ಒಂದು ಕಡೆಗೆ ಈ ರೀತಿಯಾಗಿ ಈ ಪಟ್ಟಿಯನ್ನು ಇಡ್ತಾ ಬರಬೇಕು. ನಾನಿಲ್ಲಿ ನೆಲದ ಮೇಲೆ ಒಂದ್ಸಲ ಟವಲನ್ನು ಹಾಸಿಬಿಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ತೋರಿಸಿದ್ದೀನಿ. ಅದೇ ಕ್ರಮದಲ್ಲಿ ನೆಕ್ಸ್ಟ್ ನಾವು ಆ ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ರಫ್ ಎಡ್ಜಸ್ ಏನಿತ್ತು ಟವಲಿಂದು ಅದನ್ನು ಕಟ್ ಮಾಡಿ ತೆಕ್ಕೊಂಡೆ. ನೀವು ಇಲ್ಲಿ ಟವಲ್ ಬದಲಾಗಿ ನಿಮ್ಮ ಮನೆಯಲ್ಲಿರುವಂಥ ಹಳೆ ಬೆಡ್ಶೀಟ್ಸು ಅದೆಲ್ಲ ಸ್ವಲ್ಪ ತಿಕ್ ಇರುತ್ತಲ್ವ, ಅದನ್ನು ಕೂಡ ಬಳಸಬಹುದು. ಸೊ ಈಗ ನಾನು ಒಂದು ಲೈನನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಸೊ ಅದರ ತುದಿಗೆ ಇನ್ನೊಂದು ಲೇಯರನ್ನು ಇಟ್ಬಿಟ್ಟು ಅದು ಉಲ್ಟಾ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಅದನ್ನು ಟರ್ನ್ ಮಾಡ್ತಾ ಮತ್ತೊಂದು ತುದಿಗೆ ಮತ್ತೊಂದು ಸ್ಟ್ರ್ಯಾಪನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು. ಅದರ ಡೀಟೇಲ್ಡ್ ಪ್ರೊಸೆಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಸೊ ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಮಾಡ್ತಾ ಮಾಡ್ತಾ ಈ ಒಂದು ಟೇಬಲ್ ರನ್ನರನ್ನು ಮಾಡಬಹುದು. ನೀವು ಹೊಲಿಗೆಗೆ ಬಿಗಿನರ್ಸ್ ಆಗಿದ್ರೂ ಕೂಡ ಇದನ್ನೆಲ್ಲ ಆರಾಮಾಗಿ ಖಂಡಿತವಾಗಿ ಟ್ರೈ ಮಾಡಬಹುದು.
ಒಂದು ಹಳೆ ಲುಕ್ ಇರುವಂಥ ಟೇಬಲ್ಲು ಅಥವಾ ಸ್ಟೂಲು ಇದೆಲ್ಲ ಏನಾದರೂ ಇದ್ದರೆ ಅದರ ಲುಕ್ಕನ್ನು ಈ ಒಂದು ಟೇಬಲ್ ರನ್ನರ್ಸನ್ನು ಹಾಕೋದ್ರ ಮೂಲಕ ನಾವು ಬದಲಾಯಿಸಬಹುದು. ಈಗ ನಾನು ಕಂಪ್ಲೀಟ್ ಟವಲ್ಗೆ ಈ ಒಂದು ಇದನ್ನು ಏನು ರೆಡಿ ಮಾಡಿದ್ದೆ ಅದನ್ನು ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಇದನ್ನು ಪೈಪಿಂಗ್ ಮಾಡಿ ನಾವು ಫಿನಿಶ್ ಮಾಡಬೇಕು. ಪೈಪಿಂಗ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 3 ಇಂಚ್ ಅಗಲದ ಪಟ್ಟಿಗಳನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ. ಈಗ ಏನು ಮಾಡಬೇಕು, ಈ ಟೇಬಲ್ ರನ್ನರ್ ರೆಡಿ ಇತ್ತಲ್ವ ಅದಕ್ಕೆ ಉಲ್ಟಾ ಮಾಡಿ ಇಟ್ಕೊಂಡು ನಾನಿಲ್ಲಿ ಈ ಟೇಪನ್ನು ಕಟ್ ಮಾಡ್ಕೊಂಡನಲ್ಲ, ಈ ಬ್ಲೌಸ್ ಪೀಸಿನಿಂದ ಕಟ್ ಮಾಡ್ಕೊಂಡಿರೋದನ್ನು ಈ ರೀತಿಯಾಗಿ 4 ಕಡೆಗೂ ಇಟ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಬೇಕು. ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಪೈಪಿಂಗ್ ಮಾಡಿ ಫಿನಿಶ್ ಮಾಡಬೇಕು. ನೋಡಿ, ಇವಾಗ 4 ಕಡೆಗೂ ಬೇಕಾಗುವಷ್ಟು ಪಟ್ಟಿಯನ್ನು ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಸ್ಟಿಚ್ ಮಾಡೋದು ನೆಕ್ಸ್ಟ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಒಂದು ತುದಿಯಿಂದ ಈ ರೀತಿಯಾಗಿ ಉಲ್ಟಾ ನಾವು ಸ್ಟ್ರ್ಯಾಪನ್ನು ಇಟ್ಬಿಟ್ಟು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ತುದಿವರೆಗೂ ಹಾಕ್ಕೊಂಡಿದ್ದು ಆದ ನಂತರ ಎಷ್ಟು ಬೇಕೋ ಅಷ್ಟು ಉದ್ದ ಬೇಕಾಗಿರೋದು ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಹಾಕಿ ತುದಿವರೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ಸಿಂಪಲ್ ಇದೆ. ಇದೇ ಕ್ರಮ ಉಪಯೋಗಿಸ್ಬಿಟ್ಟು ನೀವು ಎಷ್ಟು ದೊಡ್ಡದಾಗಿರುವಂಥ ಮ್ಯಾಟ್ ಕೂಡ ಮಾಡಬಹುದು, ಕಾರ್ಪೆಟ್ ಸೈಜ್ ಕೂಡ ಮಾಡಬಹುದು. ಇವಾಗ ಒಂದು ಸೈಡು ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡಿದ್ದಾಯಿತು. ಸೊ ಇನ್ನೊಂದು ಕಡೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅಂದರೆ ಸುಮಾರು ಒಂದು ಅರ್ಧ ಇಂಚು ಅಥವಾ 3/4 ಇಂಚ್ ಆಗುವಷ್ಟು ಪಟ್ಟಿಯನ್ನು ಒಳಗೆ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ನಂತರ ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣಿಸುತ್ತೆ ಅದು. ಸೊ ಈಗ 3ನೇ ಸೈಡ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 4ನೇ ಸೈಡು ಪೈಪಿಂಗ್ ಮಾಡಬೇಕಾದ್ರೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಇಂಚ್ ಆಗುವಷ್ಟು ಬಟ್ಟೆ ಹಿಂದ್ಗಡೆ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ತುದಿ ಕಡೆನೂ ಅಷ್ಟೇ ಒಂದು ಅರ್ಧ ಇಂಚ್ ಆಗುವಷ್ಟು ಬಟ್ಟೆನ ಒಳಗೆ ಹಾಕಿದ್ದೀನಿ. ಸೊ ಅದನ್ನು ನಾವು ಈ ಕಡೆ ಟರ್ನ್ ಮಾಡಿದಾಗ ಅದು ನೀಟಾಗಿ ಟರ್ನ್ ಆಗಿ ಬರುತ್ತೆ. ಸೊ ಆ ರೀತಿಯಾಗಿ ನಾವು ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಕೂಡ ಆಯಿತು. ಇವಾಗ ಸುಂದರವಾದ ಟೇಬಲ್ ರನ್ನರು ರೆಡಿ ಟು ಯೂಸ್. ಇದು ನಾನು ನಮ್ಮ ಮನೆಯಲ್ಲಿ ಇರುವಂಥ ಒಂದು ಹಳೆ ಟೀಪಾಯಿಯ ಲುಕ್ಕನ್ನು ಚೇಂಜ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಮತ್ತು ಈ ಕಾರ್ನರ್ಸ್ಗೆ ನಿಮಗೆ ಟೈಮ್ ಇದ್ದರೆ ಟ್ಯಾಸಲ್ಸು ಅಥವಾ ಈ ಕುಚ್ಚು ರೀತಿಯಾಗಿ ಕಟ್ಬಿಟ್ಟು ಕೂಡ ನೀವು ಅದನ್ನು ಯೂಸ್ ಮಾಡಬಹುದು. ಈಗ ನೋಡಿ, ಕಲರ್ಫುಲ್ ಆದಂಥ ಟೇಬಲ್ ರನ್ನರು ರೆಡಿ ಟು ಯೂಸ್. ಇದು ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಅವೈಲೇಬಲ್ ಇರುತ್ತೆ. ಆದರೆ ನಾವೇ ನಮ್ಮ ಕೈಯಾರೆ ಮಾಡಿದಂಥ ವಸ್ತುಗಳ ಖುಷಿನೇ ಬೇರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.